ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಕಾಯುತ್ತಿದ್ದ ಧನಾತ್ಮಕ ಬದಲಾವಣೆಗಳು ಮತ್ತು ದೊಡ್ಡ ಮಟ್ಟದ ಯಶಸ್ಸನ್ನು ತರುವಂತಹ ಸುವರ್ಣ ಸಮಯ ಈಗ ಆರಂಭ ಆಗಿದೆ. ನಿಮ್ಮ ರಾಶಿಯ ಅಧಿಪತಿ ಸಾಹಸ ಮತ್ತು ಧೈರ್ಯದ ಕಾರಕನಾದ ಮಂಗಳದೇವನ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷ ಅನುಗ್ರಹ ನಿಮ್ಮ ಮೇಲಿದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ನೂತನ ಬೀಗರು, ಆತ್ಮೀಯ ನೆಂಟರು, ಹೊಸ ಸಜ್ಜನ್ ಅಥವಾ ಪ್ರಭಾವಿ ವ್ಯಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ಮನೆ ತುಂಬ ಜನ ಸೇರಿ ಸಂಭ್ರಮಿಸುವ ಈ ಸನ್ನಿವೇಶವು ಕೇವಲ ಸಾಧಾರಣ ಭೇಟಿಯಲ್ಲ. ಇದು ನಿಮ್ಮ ಜಾತಕದಲ್ಲಿ ತೆರೆದುಕೊಳ್ಳುತ್ತಿರುವ ಭಾಗ್ಯೋದಯದ ಪ್ರತ್ಯಕ್ಷ ಸೂಚನೆಯಾಗಿದೆ. ನೀವು ಇದುವರೆಗೆ ಅನುಭವಿಸಿದ ಮನಸ್ಸಿನ ರಹಸ್ಯ ತಾಪತ್ರಯಗಳು, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರುವ ನಿರಾಸೆ ಮತ್ತು ಅನುಮಾನಗಳು ಈಗ ನಿವಾರಣೆ ಆಗಲಿವೆ. ನಿಮ್ಮ ಮನೆಗೆ ಆಗಮಿಸಲಿರುವ ಈ ಹೊಸ ವ್ಯಕ್ತಿಗಳು ನಿಮ್ಮ ಜೀವನದ ಹೊಸ ಯಶಸ್ಸಿನ ದಾರಿಯನ್ನು ತೆರೆಯೋದಕ್ಕೆ ಪ್ರಮುಖ ನೆರವು ಆಗ್ತಾ ಇದ್ದಾರೆ. ಗೊಂದಲಗಳ ನಿವಾರಣೆ ಮತ್ತು ಕುಟುಂಬ ಸೌಹಾರ್ದತೆ. ವೃಶ್ಚಿಕ ರಾಶಿಯವರು ಸಹಜವಾಗಿಯೇ ದೃಢ ಸಂಕಲ್ಪ, ಆಳವಾದ ಆಲೋಚನಾ ಶಕ್ತಿ ಮತ್ತು ಸೃಜನಶೀಲ ಸ್ವಭಾವದವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಹಗಳ ಚಲನೆಯಿಂದಾಗಿ ಕೌಟುಂಬಿಕ ವಿಷಯಗಳಲ್ಲಿ ಅನಗತ್ಯ ಗೊಂದಲಗಳು, ಸಂಬಂಧಗಳಲ್ಲಿ ಅಸಮಾಧಾನ ಹಾಗೂ ಮಾನಸಿಕ ಒತ್ತಡಗಳು ನಿಮ್ಮನ್ನು ಕಾಡಿರಬಹುದು. ಈಗ ಆ ಎಲ್ಲ ಮೋಡಗಳು ಸರಿದು ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸುಖ ಸಂತೋಷಗಳು ನೆಲೆಸಲಿವೆ. ಮನೆಗೆ ಬರುವ ನೂತನ ಅತಿಥಿಗಳು ಮತ್ತು ನೆಂಟರು ನಿಮ್ಮ ಮನೆಯಲ್ಲಿ ಸೌಹಾರ್ದತೆಯ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಹಳೆಯ ಭಿನ್ನಾಭಿಪ್ರಾಯಗಳು ತಿಳಿಯಾಗಿ ಪ್ರತಿಯೊಬ್ಬರ ನಡುವೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ದೃಢವಾದ ನಿರ್ಧಾರಗಳಿಗೆ ಹಾಗೂ ಮಾತುಗಳಿಗೆ ಹೆಚ್ಚಿನ ಬೆಲೆ ದೊರೆಯುತ್ತೆ. ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು, ಧಾರ್ಮಿಕ ಕಾರ್ಯಗಳು ಅಥವಾ ಮಂಗಳಕರ ಸಂಭ್ರಮಗಳು ನಡೆಯುವ ಯೋಗ ಇದೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿರತೆ, ನೂತನ ಉದ್ಯೋಗ ಮತ್ತು ಧನ ಲಾಭ. ಫ್ರೆಂಡ್ಸ್, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯು ಬಲವಾದ ಧನಯೋಗವನ್ನು ತರಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಆರ್ಥಿಕ ಸ್ಥಿತಿಯು ಸುಧಾರಿಸಲಿದ್ದು, ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಂದರೆ ಪ್ರಮೋಷನ್, ವೇತನ ಏರಿಕೆ ಅಥವಾ ಬಯಸಿದ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಇದೆ. ಹೊಸ ಉದ್ಯೋಗದ ಹುಡುಕಾಟ ನಡೆಸ್ತಾ ಇರೋರಿಗೆ ಉತ್ತಮ ಅವಕಾಶಗಳು ಕೈಗೂಡಲಿವೆ. ಉದ್ಯಮ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿರೋರಿಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸೋದಕ್ಕೆ ಇದು ಅತ್ಯಂತ ಸೂಕ್ತವಾದ ಸಮಯ ಆಗಿದೆ. ನಿಮ್ಮ ಮನೆಗೆ ಆಗಮಿಸುವ ನೂತನ ವ್ಯಕ್ತಿಗಳು ಅಥವಾ ಹೊಸ ಸಂಬಂಧಿಕರು ನಿಮ್ಮ ವ್ಯಾಪಾರ ಮತ್ತು ಆರ್ಥಿಕ ಪ್ರಗತಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ಅವಕಾಶಗಳನ್ನು ತಂದುಕೊಡಲಿದ್ದಾರೆ. ಮನೆ, ಆಸ್ತಿ ಮತ್ತು ನೂತನ ವಾಹನ ಖರೀದಿ ಯೋಗ. ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಸ್ವಂತ ಆಸ್ತಿ, ಭೂಮಿ, ಹೊಸ ಮನೆ ಕಟ್ಟಿಸುವ ಯೋಜನೆಗಳು ಅಥವಾ ನೂತನ ವಾಹನವನ್ನು ಖರೀದಿಸುವ ಬಲವಾದ ಯೋಗ ಇದೆ. ಆಸ್ತಿ ಸಂಬಂಧಿತ ದೀರ್ಘಕಾಲದ ವಿವಾದಗಳು ಅಥವಾ ತೊಡಕುಗಳು ನಿವಾರಣೆಯಾಗಲಿವೆ. ರಿಯಲ್ ಎಸ್ಟೇಟ್, ಕೃಷಿ ಅಥವಾ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರೋರಿಗೆ ಲಾಭದಾಯಕ ಒಪ್ಪಂದಗಳು ದೊರೆಯಲಿವೆ. ನಿಮ್ಮ ಮನೆಗೆ ಆಗಮಿಸುವ ಹಿರಿಯರ ಹಾಗೂ ನೂತನ ಆಪ್ತರ ಸಲಹೆಗಳು ನಿಮ್ಮ ಆಸ್ತಿ ವ್ಯವಹಾರಗಳಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನೆರವಾಗಲಿವೆ. ಪ್ರೇಮ, ವಿವಾಹ ಮತ್ತು ದಾಂಪತ್ಯ ಸುಖ. ವೈವಾಹಿಕ ಮತ್ತು ಪ್ರೇಮ ಜೀವನದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಸಂತೋಷದ ದಿನಗಳು ಬಂದೊದಗಿದಲಿದೆ. ಅವಿವಾಹಿತರಿಗೆ ಶೀಘ್ರದಲ್ಲೇ ಸೂಕ್ತವಾದ ವರರ ಸಂಬಂಧಗಳು ಕೂಡಿ ಬರುತ್ತೆ. ನಿಮ್ಮ ಮನೆಗೆ ಬರುವ ನೂತನ ನೆಂಟರು ನಿಮ್ಮ ವಿವಾಹ ಪ್ರಕ್ರಿಯೆಯಲ್ಲಿ ಪ್ರಮುಖ ಮಧ್ಯಸ್ಥಿಕೆಯನ್ನು ವಹಿಸಲಿದ್ದಾರೆ. ಪ್ರೀತಿಯಲ್ಲಿರೋರಿಗೆ ದಾಂಪತ್ಯಕ್ಕೆ ಕಾಲಿಡೋದಕ್ಕೆ ಕುಟುಂಬದ ಪೂರ್ಣ ಬೆಂಬಲ ಸಿಗಲಿದೆ. ವಿವಾಹಿತರಲ್ಲಿ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಸರಿದೂಗಿ ದಂಪತಿಗಳ ನಡುವೆ ಅನುರಾಗ ಹಾಗೂ ಸಾಮರಸ್ಯ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಆರೋಗ್ಯ, ಜಾಗ್ರತೆ, ಮನೋಬಲ ಮತ್ತು ಆಧ್ಯಾತ್ಮಿಕ ಪರಿಹಾರಗಳು. ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿನ ಎಚ್ಚರಿಕೆ ವಹಿಸೋದು ಅಗತ್ಯ. ಮಂಗಳನ ಪ್ರಭಾವದಿಂದಾಗಿ ಅತಿಯಾದ ಕೋಪ, ಶರೀರದಲ್ಲಿ ಉಷ್ಣಾಂಶ ಹೆಚ್ಚಾಗೋದು ಅಥವಾ
ರಕ್ತದೊತ್ತಡದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಕೋಪವನ್ನು ನಿಯಂತ್ರಣ ಮಾಡಿ ಸೂಕ್ತ ವಿಶ್ರಾಂತಿ ಪಡೆಯೋದು ಬಹಳ ಮುಖ್ಯವಾಗಿರುತ್ತೆ. ದಿನನಿತ್ಯ ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗ ಮಾಡೋದರಿಂದ ಮನಸ್ಸು ಸ್ಥಿರವಾಗಿ ಮತ್ತು ಪ್ರಶಾಂತವಾಗಿ ಇರುತ್ತೆ. ವಿಶೇಷ ಆಧ್ಯಾತ್ಮಿಕ ಪರಿಹಾರಗಳು: ದೇವತಾ ಆರಾಧನೆ. ವೃಶ್ಚಿಕ ರಾಶಿಯವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಸ್ವಾಮಿ ಹಾಗೂ ದುರ್ಗಾದೇವಿಯ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡಬೇಕು. ಶುಭ ದಿನಗಳು: ಮಂಗಳವಾರದ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಅಥವಾ ಆಂಜನೇಯ ಸ್ವಾಮಿಗೆ ಸಿಂಧೂರವನ್ನು ಅರ್ಪಿಸಿ ಹನುಮಾನ್ ಚಾಲಿಸ ಪಾರಾಯಣ ಮಾಡೋದು ಅತ್ಯಂತ ಶ್ರೇಷ್ಠ. ಮನೆಯಲ್ಲಿ ಶುಚಿತೆ. ಪೂಜಾ ಸ್ಥಳದಲ್ಲಿ ಪ್ರತಿದಿನ ದೀಪ ಹಚ್ಚಿ ಸಾಂಬ್ರಾಣಿ ಧೂಪ ಹಾಕಿ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಿ ಶುಭ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಅಂತಿಮ ಮುಕ್ತಾಯ ಮತ್ತು ಹಾರೈಕೆ: ವೃಶ್ಚಿಕ ರಾಶಿಯವರೇ, ನಿಮ್ಮ ಒಳ ಮನಸ್ಸಿನ ಧ್ವನಿಯನ್ನು ನಂಬಿ ಮುನ್ನಡೆಯಿರಿ. ನಿಮ್ಮ ದೃಢ ಸಂಕಲ್ಪ ಮತ್ತು ಶ್ರಮವೇ ನಿಮ್ಮ ನಿಜವಾದ ಶಕ್ತಿ. ಇತರರ ಮಾತುಗಳಿಂದ ಧೃತಿಗೆಡದೆ ತಾಳ್ಮೆಯಿಂದ ಪ್ರತಿ ಹೆಜ್ಜೆಯನ್ನು ಕೂಡ ಇಡಿ. ನಿಮ್ಮ ಮನೆಗೆ ಆಗಮಿಸುವ ಹೊಸ ವ್ಯಕ್ತಿಗಳನ್ನು ಆತ್ಮೀಯತೆಯಿಂದ ಗೌರವಿಸಿ. ಅವರು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವ ನಿಮಿತ್ತ ಮಾತ್ರ ಆಗಿದ್ದಾರೆ. ಆ ಭಗವಂತನ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಕಾರ್ಯನಿರ್ವಹಿಸಿದರೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇದೆ. ನಿಮಗೆಲ್ಲರೂ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ದೊರೆತು ನಿಮಗೆ ಸರ್ವ ಮಂಗಳ ಉಂಟಾಗಲಿ ಅಂತ ನಾವು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ ಸತ್. ಸರ್ವೇ ಜನೋ ಸುಖಿನೋ ಭವಂತು.